Hi Akash. I mean, How are you, Akash? I'm fine. What about you? Yeah, I'm good, Akash. This is Aruna from Quality Department, Akash. Yes, ma'am. Okay, I just want to take a feedback interview from your side. So, congratulations for your placements, Akash. Thank you, ma'am. Thank you so much. Yeah. Can you introduce about yourself? Basically, I'm from myself, Akash, and I'm from Kalburgi, ma'am. I completed my schooling and college in Gurubara itself, ma'am. And then I got engineering seat in Raichur, ma'am, National College of Engineering, Raichur, ma'am. And I completed engineering in August 2021, last August 2021. After that, I joined the CMTI course. So, like, how did you get to know about CMTI? Actually, my two to three friends before they done course here, ma'am. From them, I got to know. So, what and all you learned in CMTI? So, the classroom training and the site learning. So, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಆಕಾಶ್. ಇಂಜಿನಿಯರಿಂಗ್ ಅಲ್ಲಿ ನಮ್ಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಮ್ಯಾಮ್. ಕನ್ಸ್ಟ್ರಕ್ಷನ್ ಆಗಲಿ ಇಂಟೀರಿಯರ್ ಬಗ್ಗೆ ಯಾವುದೇ ತರ ಐಡಿಯಾ ಇರಲಿಲ್ಲ. ಅವಾಗ ಇಲ್ಲಿ ನಮ್ CMT ಆಗಿ ಜಾಯ್ನ್ ಆದ್ವಿ. ಅಲ್ಲಿಂದ ಅವಾಗ್ಲಿಂದ ಗೊತ್ತಾಯ್ತು ಯಾವ ತರ ಇರುತ್ತೆ, ಎಸ್ಟಿಮೇಶನ್, ಕಾಸ್ಟಿಂಗ್, ಬಜೆಟಿಂಗ್, ಡೇಟ್ ಅನಾಲಿಸಿಸ್, ಯಾವ ತರ ಮಟೀರಿಯಲ್ಸ್ ಯೂಸ್ ಮಾಡಬೇಕು. ಆಮೇಲೆ ಸೈಟ್ ವಿಸಿಟ್ ಎಲ್ಲ ಮಾಡಿದ್ವಿ ಮ್ಯಾಮ್. ಇಂಟೀರಿಯರ್ ಇಂಟೀರಿಯರ್ ಸೈಟ್ ವಿಸಿಟ್ ಮಾಡಿದ್ವಿ, ಮತ್ತೆ ಕನ್ಸ್ಟ್ರಕ್ಷನ್ ಸೈಟ್ ವಿಸಿಟ್ ಮಾಡಿದ್ವಿ. Okay. So, can you speak about ನಟರಾಜನ್ ಸರ್ ಮತ್ತೆ ಅಶೋಕ್ ಸರ್ ಅವರೆಲ್ಲ ಹೇಗ್ ನಿಂಗೆ ಗೈಡೆನ್ಸ್ ಕೊಟ್ರು ಕೆರಿಯರ್ ಬಗ್ಗೆ ಮತ್ತೆ ಇಂಟರ್ವ್ಯೂ ಗೈಡೆನ್ಸ್ ಎಲ್ಲ ನಿಂಗೆ ಹೇಗಿತ್ತು ಆಕಾಶ್? ನಟರಾಜನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ರು ಮ್ಯಾಮ್. ಯಾವ ತರ ಫೀಲ್ಡ್ ಅಲ್ಲಿ ಯಾವ ತರ ಇರಬೇಕು, ಯಾವ ತರ ಇದು ಮಾಡಬೇಕು, ಲೇಬರ್ ಜೊತೆ ಕಾಂಟ್ರಾಕ್ಟರ್ ಯಾವ ಜೊತೆ ಯಾವ ತರ ಬಿಹೇವ್ ಮಾಡಬೇಕು, ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು. ಇನ್ನು ಅಶೋಕ್ ಸರ್ ಅಂದ್ರೆ ಅವ್ರು ಯಾವ ತರ ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು, ಎಲ್ಲೆಲ್ಲಿ ಅಪರ್ಚುನಿಟೀಸ್ ಇದೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅವ್ರು ಡೈಲಿ ಡೈಲಿ ಅಪ್ಡೇಟ್ ಕೊಡ್ತಿದ್ರು ಮೇಡಮ್. ಓಕೆ. ಯಾ. ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಹೇಳಿ. ಸೊ ಬಿಫೋರ್ ಜಾಯ್ನಿಂಗ್ CMTI and after joining CMTI. ಸೊ ವಾಟ್ ವಾಸ್ ದಿ ಚೇಂಜಸ್, ಲೈಕ್ ನಿಮ್ ಕಾನ್ಫಿಡೆನ್ಸ್ ಬಗ್ಗೆ ಏನ್ ಚೇಂಜಸ್ ಇತ್ತು? ಕಾನ್ಫಿಡೆನ್ಸ್ ಲೆವೆಲ್ ನನ್ಗೆ ಸ್ಟೇಜ್ ಕರೇಜ್ ತುಂಬಾ ಭಾಳ ಇತ್ತು ಮೇಡಮ್. ಸ್ಟೇಜ್ ಕರೇಜ್ ಅದೆಲ್ಲ ಕಮ್ಮಿ ಆಗಿ ನಮ್ಗೆ ಇವಾಗ ಸ್ಟೇಜ್ ಕರೇಜ್ ಬಂದಿದೆ ಮೇಡಮ್. ನಮ್ ಎಲ್ಲಿಂದ ಮಾತಾಡ್ಬೋದು ಒಂದು ಧೈರ್ಯ ಬಂದಿದೆ ಮೇಡಮ್. ಓಕೆ. ಸೊ ಎಷ್ಟು ಟ್ರೈನರ್ಸ್ ನಿಂಗೆ ಗೈಡ್ ಮಾಡಿದ್ರು ಆಕಾಶ್? ಸೊ ಥ್ರೂ ಔಟ್ ದಿ ಪ್ರಾಸೆಸ್. ಅರೌಂಡ್ 6 ಟ್ರೈನರ್ಸ್ ಇದ್ರು ಮೇಡಮ್. ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಲ್ಲಿ ನಟರಾಜನ್ ಸರ್, ಮತ್ತೆ ಸಾಫ್ಟ್ವೇರ್ಸ್ ಅಲ್ಲಿ ಸಂತೋಷ್ ಸರ್, ಮತ್ತೆ ಗಂಟಿ ಸರ್, ಇಲ್ಲ ಇಂಟೀರಿಯರ್ ಡಿಸೈನ್ ಅಲ್ಲಿ ಓಕೆ. ಮತ್ತೆ CMTI ಆಪ್ ಬಗ್ಗೆ? ತುಂಬಾ ಯೂಸ್ಫುಲ್ ಮೇಡಮ್. ನಮ್ಗೆ ಏನಾದ್ರೂ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಒಂದ್ಸಲ ವಿಡಿಯೋ ನೋಡ್ತಿದ್ವಿ ಮೇಡಮ್. ಮನೆ ರೂಮ್ ಹೋಗಿ ಕ್ಲಾರಿಫೈ ಆಗ್ತಿತ್ತು ಮೇಡಮ್ ಡೌಟ್. ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಬಂದು ಮತ್ತೆ ಕ್ಲಾರಿಫೈ ಮಾಡ್ಕೊತಿದ್ವಿ ಮೇಡಮ್. What about CMTI staff? How was their coordination? ಎಲ್ರು ಚೆನ್ನಾಗಿದ್ರು. ನಮ್ಗೆ ಯಾವ್ದೇ ತರ ಪ್ರಾಬ್ಲಮ್ಸ್ ಇದ್ರು ಹೇಳ್ಕೊಳ್ಳಿ, ಎಲ್ಲ ಸಾಲ್ವ್ ಮಾಡ್ತೀವಿ ನಾವು ಅಂತೆಲ್ಲ ಚೆನ್ನಾಗಿ ಇದು ಮಾಡಿದ್ರು ಮೇಡಮ್, ಪ್ರೋತ್ಸಾಹ ಮಾಡಿದ್ರು. ನಿನ್ ಪ್ಲೇಸ್ಮೆಂಟ್ಸ್ ಎಲ್ಲ ಹ್ಯಾಪಿ ಆಗಿದೆಯಾ? Okay. So how was your interview process, Akash? How did you crack the interview? ಎಸ್ ಮ್ಯಾಮ್. ನಾನು ಇಂಟರ್ವ್ಯೂ ಹೋದಾಗ ಮೊದಲು ನಮ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳಿದ್ರು ಮೇಡಮ್. ಅದಾದ್ಮೇಲೆ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳಿದ್ರು, ಬೇಸಿಕ್ಸ್ ಕ್ವಶನ್ಸ್ ಕೇಳಿದ್ರು. ಅದಾದ್ಮೇಲೆ ನಂಗೆ ಅಸೈನ್ಮೆಂಟ್ ಕೊಟ್ಟಿದ್ರು ಮೇಡಮ್. ಅದು ಅಸೈನ್ಮೆಂಟ್ ಮಾಡಿ ತೋರಿಸಿದ್ಮೇಲೆ ನಮ್ ನೇಮ್ ಶಾರ್ಟ್ ಲಿಸ್ಟ್ ಮಾಡಿದ್ರು. Okay. So finally, what do you want to say to your friends and juniors, Akash? ಏನಿಲ್ಲ ಮ್ಯಾಮ್, ತುಂಬಾ ಒಳ್ಳೆ ಅಪರ್ಚುನಿಟೀಸ್ ಇದೆ ಇವಾಗ ಪ್ರೆಸೆಂಟ್. ಜಾಯ್ನ್ ಆಗಿ ಒಳ್ಳೆ ಅಪರ್ಚುನಿಟಿ ಸಿಗುತ್ತೆ. ನಾನು ನನ್ನ ಫ್ರೆಂಡ್ಗೆಲ್ಲ ಹೇಳಿದ್ದೀನಿ ಮೇಡಮ್. Okay. Thank you, Akash. Thanks for your feedback. And all the best for your future. And congratulations for your placements, Akash. Thank you so much. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.